ಇವತ್ತು ಒಂದು ಆರತಿ ಫಂಕ್ಷನ್ ಇತ್ತು. ನಮ್ಮ ಹುಣಸೂರಿನಲ್ಲೇ ಇದ್ದಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಮತ್ತು ದುರ್ಗಾಶ್ರೀ ಅಟೆಂಡ್ ಮಾಡಿ ಫಂಕ್ಷನ್ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಗೋಧೂಳಿ ಸಮಯದಲ್ಲಿ ಇಂದು ನರಸಿಂಹ ಜಯಂತಿ ಇದ್ದಿದ್ದರಿಂದ ಹೊಸ್ತಿಲ ಪೂಜೆಗೆ ವಿಶೇಷ ಒಂದು ಅನುಷ್ಠಾನ ಅಂತ ಅಂದ್ಕೊಳ್ಳೋಣ. ದೀಪ ಹಚ್ಚಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಜಯ ವಿಜಯರನ್ನ ನೆನೆಸ್ಕೊಳ್ತಾ ಇವತ್ತಿನ ಒಂದು ವಿಶೇಷ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸಹ ಪ್ರೀತಿಯ ಸುಸ್ವಾಗತ. ತುಂಬ ದಿನ ಆಗೋಯಿತು ನನ್ನ ಡೈಲಿ ಬ್ಲಾಗ್ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡಿ ಅಂತ ಹೇಳಬಹುದು. ಒಂದು 4ರಿಂದ 5 ದಿನ ಆಗಿರಬಹುದು. ಇವತ್ತು ಶುಭ ಗುರುವಾರ ಅಂತ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಅಂತರಂಗ ದೈವ ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಹಾಗೆ ನರಸಿಂಹ ಜಯಂತಿ ಕೂಡ ಇರೋದರಿಂದ ಇವತ್ತು ವಿಶೇಷವಾದ ಒಂದು ಭಗವಂತನ ಅನುಗ್ರಹ, ವಿಷ್ಣುವಿನ ಅನುಗ್ರಹ ಲಭಿಸುವಂಥದ್ದು ಅಂತ ಹೇಳ್ತಾ, ಇವತ್ತು ಬೆಳಗ್ಗೆನೇ ಕಮ್ಯುನಿಟಿ ಪೋಸ್ಟಲ್ಲೂ ಸಹ ನಾನು ಹಾಕಿದ್ದೆ. ಇವತ್ತು ವಿಶೇಷವಾದ ದಿನ ಅಂತ ಹೇಳಿ ಎಲ್ರಿಗೂ ಸಹ ಗುರುವಿನ ಮೂಲಕ, ನಮ್ಮ ಗುರು ರಾಯರ ಮೂಲಕ ಭಗವಂತನ ಒಂದು ದರ್ಶನ ಹಾಗೂ ಅನುಗ್ರಹ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳುತ್ತಾ, ಇವತ್ತು ಏನಿಲ್ಲ, ಇವತ್ತು ಯಾವುದೇ ಡೈಲಿ ಬ್ಲಾಗ್ ವಿಡಿಯೋನ ನಿಮ್ಮ ಮುಂದೆ ತಂದಿಲ್ಲ. ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು ಸಂಜೆ. ಈಗ ನಾನು ದೇವಸ್ಥಾನಕ್ಕೆ ಹೋಗಬೇಕು, ನರಸಿಂಹ ಒಂದು ದರ್ಶನ ಮಾಡ್ಕೊಂಬರೋಣ. 6 ಗಂಟೆ ಮೇಲೇ ತುಂಬ ವಿಶೇಷವಾದ ಸಮಯ ಇರೋದರಿಂದ ಗೋಧೂಳಿ ಸಮಯದಲ್ಲೇ ದರ್ಶನ ಮಾಡೋದು ತುಂಬ ವಿಶೇಷ ಆಗಿರೋದ್ರಿಂದ ಹೋಗ್ಬರೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ. ನಮ್ಮ ದುರ್ಗಾಶ್ರೀ ಬರಬೇಕು, ಅಂದರೆ ತಂಗಿ ಮಗಳು ಬರಬೇಕು, ಅವಳಿಗೋಸ್ಕರ ಕಾಯ್ತಾ ಇದ್ದೆ. ಮಧ್ಯೆ ಒಂದು ಸ್ವಲ್ಪ ಸಮಯ ಸಿಕ್ಕಿರೋದ್ರಿಂದ ಸ್ವಲ್ಪ ಮಾತನ್ನು ನಿಮ್ಮ ಜೊತೆ ಮುಂದುವರ್ಸೋಣ ಅಂತ ಹೇಳಿ ಬಂದೆ. ವಿಶೇಷವಾಗಿ ನನ್ನ ನೆನಪಿನ ದೋಣಿ, ಅಂದರೆ ನಮ್ಮ ವೈವಾಹಿಕ ಜೀವನದ ಒಂದು ನೆನಪಿನ ದೋಣಿಯಲ್ಲಿ ಒಬ್ಬರು ಆಲ್ರೆಡಿ ಹಾಕಿದ್ರು, ನೆನಪಿನ ದೋಣಿ ಪ್ರಾರಂಭ ಆಗಲಿ, ಬೆಸ್ಟ್ ಆಫ್ ಲಕ್ ಅಂತ ಹೇಳಿ ಹಾಕಿದ್ರು. ನಾಗರತ್ನ ಏನೋ ಅಂತ ಅಂದ್ಕೊಳ್ತೀನಿ. ಅವ್ರು ಯಾವಾಗಲೂ ಒಂದು ಒಳ್ಳೊಳ್ಳೆ ಕಮೆಂಟ್ಗಳನ್ನ ಹಾಕ್ತಾರಪ್ಪ, ತುಂಬ ಖುಷಿ ಆಗುತ್ತೆ. ಇಷ್ಟೇ ಲೈಕು ಅಂತ ಹಾಕಿರ್ತಾರೆ, ಪ್ರೀತಿಯ ಕಮೆಂಟ್ ಅಂತೂ, ಅವ್ರ ಕಮೆಂಟನ್ನ ಓದೋದಕ್ಕೆ ಒಂದು ಖುಷಿ ಅನಿಸುತ್ತೆ ನನಗೆ. ಇವತ್ತಿಂದ ಒಂದು ಪುಟ್ಟದಾಗಿ ನನ್ನ ಒಂದು ವೈವಾಹಿಕ ಜೀವನ, ವಧುವರ ಅನ್ವೇಷಣೆ ಹೇಗೆಲ್ಲ ಪ್ರಾರಂಭ ಆಯಿತು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ. ಒಂದು ನೆನಪು ಅಂತ ಇದೆಯಲ್ಲ, ನಿಜವಾಗ್ಲೂ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಒಳ್ಳೆಯ ನೆನಪು ಇರುತ್ತೆ, ಬೇಡವಾದ ನೆನಪು ಕೂಡ ಇರುತ್ತೆ. ಆ ಬೇಡವಾದ ನೆನಪನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಿ ಒಳ್ಳೆಯ ನೆನಪಿನೊಂದಿಗೆ ಬದುಕನ್ನು ಸಾಗಿಸೋಣ ಅಂತ ಹೇಳಿ ಅಂದ್ಕೊಳ್ತಾ, ಇವತ್ತು ಪುಟ್ಟದಾಗಿ ಪ್ರಾರಂಭ ಮಾಡೋಣ. ನಾನು ವಿಡಿಯೋದಲ್ಲೇ ಹೇಳಿದ್ದೆ, ಎಲ್ಲಿ ಪಿರಿಯಾಪಟ್ಟಣ, ಎಲ್ಲಿ ಬೆಂಗಳೂರು. ನೋಡಿ ಭಗವಂತ ಎಲ್ಲೆಲ್ಲಿಗೆ ಕನೆಕ್ಟ್ ಮಾಡಿಬಿಟ್ರು ಅಂತ ಹೇಳಿ. ಅಂದರೆ ನನ್ನ ತವರೂರು ಬಂದು ಪಿರಿಯಾಪಟ್ಟಣ ತಾಲೂಕು, ನನ್ನ ಹಸ್ಬೆಂಡು ನೇಟಿವ್ ಬಂದು ಹುಣಸೂರು. ಅಂದರೆ ನನ್ನ ಗಂಡನ ತಂದೆ ತಾಯಿಯ ಊರು ಬಂದು ಹುಣಸೂರು. ಅವ್ರ ತಂದೆ ಊರು ಸಹ ಹುಣಸೂರು, ಅವರ ತಾಯಿಯ ಊರು ಸಹ ಹುಣಸೂರು. ಅದನ್ನು ನಾನು ಮೊದಲೇ ಪರಿಚಯದೊಂದಿಗೆ ನಿಮಗೆ ಪ್ರಾರಂಭ ಮಾಡ್ತೀನಿ. ನನ್ನ ತವರೂರು ಬಂದು ಪಿರಿಯಾಪಟ್ಟಣ ತಾಲೂಕು. ಗೊತ್ತಿರಬಹುದು ಕೆಲವರಿಗೆ, ಗೊತ್ತಿಲ್ಲದನೂ ಇರಬಹುದು. ತಾಲೂಕನ್ನು ಹೇಳೇ ಪರಿಚಯ ಮಾಡ್ಕೊಳ್ಳೋಣ. ಕಂಪಲಾಪುರ ನಮ್ಮ ಊರು ಬಂದಿರುವಂಥದ್ದು. ನನ್ನ ತವರೂರು, ನನ್ನ ತಂದೆಯ ಊರು ಪಿರಿಯಾಪಟ್ಟಣ ತಾಲೂಕು ಕಂಪಲಾಪುರ. ನನ್ನ ಗಂಡನ ಊರು ಹುಣಸೂರು. ನಾನು ಮೊದಲೇ ಹೇಳಿಕೊಂಡಿದ್ದೀನಿ, ನನ್ನ ಮದುವೆಯ ಒಂದು ವಯಸ್ಸು ತುಂಬ ಚಿಕ್ಕ ವಯಸ್ಸಿಗೆ ಮದುವೆ ಆಗುತ್ತೆ. ಫಲಿತಾಂಶ 10th ಫಲಿತಾಂಶ ಬಂದು ಸ್ವಲ್ಪ ದಿನ ಆಗಿರುತ್ತೆ. ಅಷ್ಟರಲ್ಲಿ ಚಿಕ್ಕ ಹುಡುಗಿ ಅಲ್ವಾ ನಾನು ಇನ್ನೂ. ಆಗ ಆ ಟೈಮಲ್ಲಿ ಒಂದು ದಿನ ಹೀಗೆ ಮನೆ ಮುಂದೆ ಕೂತ್ಕೊಂಡಿರ್ತೀನಿ. ನಮ್ಮಮ್ಮ ಕೂದಲಿಗೆ ಚೆನ್ನಾಗಿ ಎಣ್ಣೆ ಹಾಕಿ ಟೈಟಾಗಿ ಎಣೆದು ಜಡೆನ ಒಂದು ಚೂಡಿದಾರ್, ಮನೇಲಿ ಹಾಕೊಳ್ಳುವಂತಹ ಒಂದು ಚೂಡಿದಾರನ್ನ ಹಾಕ್ಕೊಂಡು ಮನೆ ಮುಂಭಾಗದಲ್ಲಿ ಕೂತ್ಕೊಂಡಿರ್ತೀನಿ. ಏನೋ ಒಂದು ಮಾಡ್ತಾ, ಆಗಂತೂ ಮೊಬೈಲ್ಗಳಿಲ್ಲ ಬಿಡಿ, ಏನೋ ಒಂದು ಮಾಡ್ತಾ ಕೂತಿರ್ತೀನಿ. ಆ ಸಮಯದಲ್ಲಿ ನನ್ನ ತಂದೆ ಇರ್ತಾರೆ, ನನ್ನ ಅಪ್ಪ
ನನ್ನ ಅಪ್ಪ ಅಂದರೆ ನನಗೆ ಪ್ರಾಣ. ಅವ್ರ ಬಗ್ಗೆನೂ ಒಂದಿಷ್ಟು ಸ್ಟೋರಿನೇ ಹೇಳ್ಬೋದು. ಅಂತಹ ವ್ಯಕ್ತಿತ್ವದ ನನ್ನ ತಂದೆ ಅಂತ ಹೇಳ್ಕೋಬಹುದು. ಅಮ್ಮ ಕೂಡ ಇರ್ತಾರೆ ಮನೆಯಲ್ಲಿ. ಹಾಗೇ ಇದ್ದಾಗ ಇಬ್ಬರು ಲೇಡೀಸ್ ಎಂಟ್ರಿ ಕೊಡ್ತಾರೆ. ನಾನು ಅಲ್ಲೇ ಕೂತ್ಕೊಂಡು ಏನೋ ಒಂದು ಮಾಡ್ತಾಯಿರ್ತೀನಿ. ಅಮ್ಮ ಯಾರೋ ಬಂದರು ಅಂತ ನಾನು ಎದ್ದೇಳ್ತೀನಲ್ವ, ಅಮ್ಮನ ಹತ್ರ ಹೋಗಿ ಹೇಳ್ತಾರೆ, ಹಿಂಗೆ ಹುಡುಗನ ಕಡೆಯವರು ಬಂದವರೆ, ನಿಮ್ಮ ಹುಡುಗಿಗೆ ರೆಡಿ ಮಾಡಿ ಅಂತ ಅಮ್ಮನಿಗೆ ಹೇಳ್ತಾರೆ. ನಾನು ಕೂದಲಿಗೆ ಎಣ್ಣೆ ಹಾಕಿ, ಅಮ್ಮ ಚೆನ್ನಾಗಿ ಜಡೆ ಹಾಕಿರ್ತಾರೆ. ಅಂದರೆ ಯಾರು ಇಬ್ಬರು ಹೆಂಗಸರು ಅಂತ ಹೇಳಿದ್ರೆ, ನಮ್ಮ ಅತ್ತೆ ಅಂದರೆ ನಮ್ಮ ಯಜಮಾನ್ರನ್ನ ನಮ್ಮ ಮನೆಯವರ ತಾಯಿ ಮತ್ತು ಇನ್ನೊಬ್ಬರು ಮೀಡಿಯೇಟ್ರಾಗಿ ಬಂದಿರ್ತಾರೆ. ಅವರು ಹುಣಸೂರಿನವರೇ. ಅವ್ರ ಹೆಸರು ನಾಗು ಅಂತ ಹೇಳಿ. ಅವರಿಬ್ಬರು ಬರ್ತಾರೆ. ಬಂದು ನಾನು ಇನ್ನೇನು ರೆಡಿ ಆಗೋದು, ಇನ್ನೊಂದು ಡ್ರೆಸ್ ಹಾಕ್ಕೊಳ್ತೀನಿ, ಚೂಡಿದಾರನ್ನೇ ಹಾಕ್ಕೊಂಡು ಅಮ್ಮ ಕಾಫಿ ಮಾಡಿಕೊಡ್ತಾರೆ. ಬರ್ತಾರೆ ಅವಾಗ. ಅಂದರೆ ಮುಂದುಗಡೆ ಮನೆ ಇನ್ನೊಂದು ನಮ್ಮ ರಿಲೇಟಿವ್ ಮನೆಯೇ ಇದೆ, ಅವ್ರ ಮನೇಲಿ ಇರ್ತಾರೆ. ಅವರು ಕೂಡ ಅಂದರೆ ನಮ್ಮ ದೊಡ್ಡಪ್ಪನ ಮಗಳೂ ಕೂಡ ಹುಣಸೂರಿಗೆ ಕೊಟ್ಟಿರೋದು. ಅವರು ಆ ಮನೇಲಿ ಮುಂದುಗಡೆ ಮನೆ ಅಂದರೆ ನಾವು ಹಿಂದೆ ಮುಂದೆ ಮನೆ ಇರುತ್ತಲ್ಲ, ಅವರು ಮುಂದೆ ಮನೆ ಇರ್ತಾರೆ. ನಾನು ರೆಡಿಯಾಗೋವ್ರಿಗೂ ಅವ್ರು ಅಲ್ಲೇ ಇರ್ತಾರೆ. ರೆಡಿ ಆದಮೇಲೆ ಬರ್ತಾರೆ ಮನೆಗೆ. ನನ್ನ ತಂದೆ ಕೂಡ ಅಲ್ಲೇ ಎಲ್ಲ ಒಟ್ಟಿಗೆ ಇರ್ತಾರೆ. ಅಮ್ಮ ಕಾಫಿ ಮಾಡಿಕೊಡ್ತಾರೆ. ಕಾಫಿ ಮಾಡಿಕೊಟ್ಮೇಲೆ ನಾನು ತೊಗೊಂಡು ಹೋಗ್ತೀನಿ. ಒಂದು 4-5 ಜನ ಬರ್ತಾರೆ. ಬಂದವ್ರಿಗೆಲ್ರಿಗೂ ಸಹ ಕಾಫಿನ ಕೊಡ್ತೀನಿ. ಅಯ್ಯೋ, ನನಗೆ ಹೆಂಗೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂಥರ ಭಯ ಫೀಲಿಂಗ್ ಇದೆ. ತೊಗೊಂಡೋಗಿ ಕೊಡುವಂಥದ್ದು ಮಾಡ್ತೀನಿ. ಯಾಕೆಂದರೆ ಹೆಣ್ಣಿರೋ ಮನೆಗೆ ವರಗಳು ಬರೋದು ಸಹಜ ಅಲ್ವಾ. ಅದೇ ಫಸ್ಟು. ಇವರು ಎರಡನೇವರು. ನಮ್ಮ ಮನೆಯವರು ಬಂದಿದ್ದು ವರ ಅನ್ವೇಷಣೆ ಅಂತ ಅಂದಾಗ ಇವರು ಎರಡನೇರು. ಮೊದಲು ಒಬ್ಬರು ಬರ್ತಾರೆ. ಹುಡುಗನ ತಂದೆ ತಾಯಿ ಎಲ್ಲ ಒಂದು 2 ಸಲ ಬಂದುಬಿಡ್ತಾರೆ. ಅಪ್ಪ ಮಾಡಿಕೊಡೋಕ್ಕೆ, ಇಲ್ಲ ನನ್ನ ಮಗಳನ್ನ ಓದಿಸ್ಬೇಕು, ನಾನು ಇವಾಗಲೇ ಮಾಡೋದಿಲ್ಲ ಅಂತ ಹೇಳಿ ಕಳಿಸ್ಕೊಡ್ತಾರೆ ಅವ್ರಿಗೆ ಹೇಳಿ. ಅವರಂತೂ ತುಂಬ 1-2-3 ಬಾರಿ ಬಂದೇ ಬಿಡ್ತಾರೆ. ಹುಡುಗನ ತಂದೆ ತಾಯಿ ಒಂದು ಸಲ, ಮತ್ತೆ ಹುಡುಗನ ತಂದೆ ಮಾಡಿಕೊಡಿ ಅಂತ ಹೇಳಿ 1-2 ಸಲ ಬಂದು ಹೋಗ್ತಾರೆ ಅಂದ್ಕೊಳ್ಳಿ. 1-2-3 ಬಾರಿ ಅಪ್ಪನಿಗೆ ಇಷ್ಟ ಆಗೋದಿಲ್ಲ, ಹೇಳಿಬಿಡ್ತಾರೆ, ಇಲ್ಲ ನನ್ನ ಮಗಳನ್ನ ಓದಿಸ್ಬೇಕು, ನಾನು ಈ ವರ್ಷ ಮದುವೆ ಮಾಡೋದಿಲ್ಲ ಅಂತ ಹೇಳಿ. ಇವರು ಎರಡನೇ ಒಂದು ಗಂಡು ಬರುವಂಥದ್ದು ಅಂದರೆ ಇವರೇ. ಅವರ ತಾಯಿ ಮತ್ತು ಇನ್ನೊಬ್ಬರು ಜೊತೆಗೆ ಬಂದರು. ಕಾಫಿ ಕೊಟ್ಟೆ. ಕಾಫಿ ಎಲ್ಲ ಕೊಟ್ಟು ನೋಡ್ತಾರೆ ನನ್ನನ್ನು. ನಾನು ಒಳಗಡೆ ಹೋಗ್ತೀನಿ ಕಾಫಿ ಕೊಟ್ಟು. ಆ ನಂತರ ನೋಡ್ಕೊಂಡಾದಮೇಲೆ ನಮ್ಮ ತಂದೆ ಹತ್ರ ಹೇಳ್ತಾರೆ, ನೀವು ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ, ನಮ್ಮ ಹುಡುಗ ಬೆಂಗಳೂರಲ್ಲಿರೋದು, ಹುಡುಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರೋದು, ನೀವು ಮದುವೆ ಮಾಡಿಕೊಡ್ತೀನಿ ಅಂದರೆ ಹುಡುಗನ ಕರೆಸ್ತೀವಿ. ಏಕೆಂದರೆ ಬೆಂಗಳೂರಿಂದ ಬರಬೇಕಲ್ವಾ, ಆದ್ದರಿಂದ ನೀವು ಮಾಡ್ತೀವಿ, ಮುಂದುವರ್ಸೋಣ ಅಂತ ಹೇಳಿದ್ರೆ ಹುಡುಗನ ಕರೆಸ್ತೀವಿ ಅಂತ ಹೇಳ್ತಾರೆ. ಸರಿ, ನಿಮ್ಗೆ ಆಮೇಲೆ ತಿಳಿಸ್ತೀವಿ ಅಂತ ನಮ್ಮ ತಂದೆ ಹೇಳ್ತಾರೆ. ಅವರು ಹೋಗ್ತಾರೆ. ಅಪ್ಪ ಅಂತಾರೆ, ನೋಡೋಣ ಹುಡುಗ ಹೇಗಿದ್ದಾರೆ ಒಂದು ಸಲ ನೋಡ್ಕೊಳ್ಳೋಣ, ನೋಡೋದಕ್ಕೇನು, ಆಮೇಲೆ ಬೇಕಾದರೆ ಬೇಡವೋ ಆಮೇಲೆ ಡಿಸೈಡ್ ಮಾಡೋಣ ಅಂತ ಹೇಳಿ ಇನ್ನೊಂದು ದಿನಕ್ಕೆ ಎಲ್ಲೋ ಲೈನ್ ಫೋನ್ಗಳಿರುತ್ತೆ, ಫೋನ್ ಮಾಡಿ ತಿಳಿಸ್ತಾರೆ, ಕರೆಸಿ ಹುಡುಗನ ಅಂತ ಹೇಳಿ. ನಮ್ಮ ತಂದೆ ಹೇಳಿದೆ ನಿಮಗೆ, ತುಂಬ ಬಾರಿ ಕೆಲವು ಚೌಟ್ರಿಗಳಲ್ಲೂ ಸಹ ಮದುವೆಗೆ ಅಂತ ಹೋದಾಗ ತುಂಬ ಜನ ಚೌಟ್ರಿಗಳಲ್ಲೂ ಕೂಡ ಕೇಳಿರ್ತಾರೆ, ಮಾಡಿಕೊಡಿ, ನಿಮ್ಮ ಹುಡುಗಿನ ಮದುವೆ ಮಾಡ್ತೀರಾ, ಮಾಡಿಕೊಡಿ, ಒಳ್ಳೆ ಕಡೆ ವರ ಇದೆ, ಒಳ್ಳೆ ಮನೆತನಗಳಿವೆ ಅಂತ ಹೇಳಿರ್ತಾರೆ. ಅವರೆಲ್ರಿಗೂ ನಮ್ಮ ತಂದೆ ಒಂದೇ ಉತ್ತರ ಕೊಡ್ತಾ ಇದ್ದಿದ್ದು, ಇಲ್ಲ ನಾನು ಓದಿಸ್ಬೇಕು ನನ್ನ ಮಗಳಿಗೆ, ಮದುವೆ ಮಾಡೋದಿಲ್ಲ ಅಂತ ಹೇಳಿ. ಇವ್ರಿಗೆ ನೋಡಿ ಋಣ ಹೇಗೆ ನಮ್ಮನ್ನು ಕಟ್ಟಾಕುತ್ತೆ ಅಂತ ಹೇಳಿ. ನಮ್ಮಪ್ಪ ಹ್ಞೂ ಅಂತಲೇ ಇಲ್ಲ, ವರ ಬರಲಿ ಅಂದರೆ ಹುಡುಗ ಬಂದು ನೋಡಲಿ, ಹುಡುಗನ ನಾವು ಎಲ್ಲ ನೋಡೋಣ ಅಂತ ಹೇಳಿ ಸುಮ್ಮನಾಗ್ತಾರೆ. ಆವಾಗ ಅವರು ಹುಡುಗನ್ನ ಕರೆಸೋದಕ್ಕೆ ಒಂದು ದಿನನ ಫಿಕ್ಸ್ ಮಾಡ್ಕೊಳ್ತಾರೆ. ಫಸ್ಟು ದಿನ ಯಾವುದೋ ಒಂದು ಮನೇಲಿ ಹಾಕುವಂಥ ಚೂಡಿದಾರದಲ್ಲಿ ಅವ್ರು ನನ್ನ ನೋಡಿರ್ತಾರೆ. ಹುಡುಗ ಬರುವಾಗ ಅಂದರೆ ನಮ್ಮ ಮನೆಯವ್ರು ಬರುವಾಗ ಒಂದು ದಿನ ಫಿಕ್ಸ್ ಆಗುತ್ತೆ. ಆ ದಿನ ಹೇಗಿತ್ತು ಏನು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸಿಕ್ಕಾಬಟ್ಟೆ ಒಂದು ಕ್ಯೂರಿಯಾಸಿಟಿ ಇದೆ ನಮ್ಮ ತಂದೆ ಯಾವ ರೀತಿ ಏನು ಅಂತ ಹೇಳಿ. ನಿಮಗೆ ನೆಕ್ಸ್ಟ್ ಹುಡುಗ ಬರುವಂಥ ದಿನ ಹೇಗಿತ್ತು, ನಾನು ಹೇಗೆ ರೆಡಿಯಾಗಿದ್ದೆ, ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ, ಆಯಿತಾ. ಕೆಲವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ವಿಡಿಯೋನ ಸ್ಕಿಪ್ ಮಾಡಿ. ತುಂಬ ಜನ ನನಗೆ ಇಲ್ಲ ನೀವು ಸ್ಟೋರಿನ ಹೇಳಲೇಬೇಕು ಅಂತ ಕೇಳಿರೋದ್ರಿಂದ ಸಂಕ್ಷಿಪ್ತವಾಗಿ ಒಂದೊಂದು ದಿನ ಸ್ವಲ್ಪ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ.
ನೆನಪು ಅಮರ, ಇಷ್ಟನ್ನ ಹೇಳಬಹುದು. ಒಂದು ದಿನ ಫಿಕ್ಸ್ ಆಗುತ್ತೆ, ಒಂದು ವಾರದಲ್ಲಿ ನಡೆಯುತ್ತೆ ಅದೆಲ್ಲ. ನಮ್ಮ ಮನೆಯವ್ರು ಹೇಗೆ ಬಂದರು, ನಾನು ಯಾವ ರೀತಿ ರೆಡಿ ಆಗಿದ್ದೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ತಿಳಿಸೋಣ. ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ನರಸಿಂಹಸ್ವಾಮಿಯ ದರ್ಶನ ಮಾಡಿಕೊಂಡು, ಹಾಗೆ ಗುರುರಾಯರ ದರ್ಶನ ಮಾಡಿಕೊಂಡು, ಮಠನೂ ಸಹ ಅಲ್ಲೇ ಪಕ್ಕದಲ್ಲೇ ಇದೆ, ದರ್ಶನ ಮಾಡಿಕೊಂಡು ಬರೋಣ. ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆಗ್ತಿದೆಯಪ್ಪ ಅನ್ನೋದಾದರೆ ಹೆಚ್ಚು ಲೈಕ್ನ ಮಾಡಿ, ಹಾಗೂ ಹೈಪ್ ಅನ್ನುವಂಥ ಪಾಯಿಂಟನ್ನು ಸಹ ನನಗೆ ಕೊಡುವಂಥದ್ದನ್ನು ಮಾಡಿ. ಮುಂದಿನ ನನ್ನ ಡೈಲಿ ಬ್ಲಾಗ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಸಹ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತಾ ಬರೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಬಾಯ್.